ಸರ್ ಮತ್ತೊಂದು ಗಾಡಿ ವಿಟಾರಾ ಬ್ರೆಜಾ ಬಂದಿದೆ. ಸೊ ಇದು ಬಂದು 2016 ಮಾಡಲ್, ಸಿಂಗಲ್ ಓನರ್, ವಿಡಿಯೋ ಆಪ್ಷನಲ್ ಬರುತ್ತೆ ಸರ್. 88,000 ಡ್ರಿವನ್ ಆಗಿದೆ. ಸೊ ಇದು ಪ್ರೈಸ್ ಬಂದು ನಿಮ್ಗೆ 7,30,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಗಾಡಿ ಬ್ರೆಜಾದಲ್ಲೇ ವಿಡಿಐ ಇದೆ. 2019 ಮಾಡಲ್, ಸಿಂಗಲ್ ಓನರ್, 92,000 ಡ್ರೈವನ್ ಆಗಿದೆ ಸರ್. 8,50,000 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಟ್ರೂ ವ್ಯಾಲಿ ಇನ್ಸ್ಪೆಕ್ಟೆಡ್ ಆಗಿದೆ. ಇದು ವೆಹಿಕಲ್ ಟ್ರೂ ವ್ಯಾಲಿ ಸರ್ಟಿಫೈಡ್ ಆಗಿದೆ. 6 ಮಂತ್ಸ್ ವಾರಂಟಿ ಬರುತ್ತೆ. 3 ಫ್ರೀ ಇನ್ಸ್ಪೆಕ್ಷನ್ ಸಿಗುತ್ತೆ ಸರ್ ಈ ವೆಹಿಕಲ್ ಅಲ್ಲಿ. ಸೊ ಫೈನಾನ್ಸ್ ಆಪ್ಷನ್ ಅವೈಲೇಬಲ್ ಇದೆ. ಫೈನಾನ್ಸ್ ಆಲ್ಮೋಸ್ಟ್ ಒಂದು 80% ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ನಾನು ತೋರಿಸೋದು ಸೆಕೆಂಡ್ ಹ್ಯಾಂಡ್ ಕಾರ್ಸೇ, ಆದರೆ ಎಲ್ಲನೂ ಹೊಸ ಕಾರ್ಗಳಿದ್ದಂಗೆ ಇರುತ್ತೆ. ಹೊಸ ಕಾರ್ಗಳಿಗೆ ಯಾವುದೇ ಥರ ನಿಮಗೆ ಕಡಿಮೆ ಇಲ್ಲ, ಎಲ್ಲನೂ ಹೊಸ ಕಾರ್ಗಳಿದ್ದಂಗೆ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಬರೀ 500 ಕಿಲೋಮೀಟರ್ ಓಡಿರೋಂಥ ಗಾಡಿನೂ ಸಿಗುತ್ತೆ, 5,000 ಕಿಲೋಮೀಟರ್ ಓಡಿರೋಂಥ ಗಾಡಿನೂ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ನಿಮಗೆ 50,000ದಿಂದ ಮೇಲೆ ಯಾವುದೇ ಗಾಡಿ ಕಿಲೋಮೀಟರ್ ಹೋಗಿರೋದಿಲ್ಲ, ಎಲ್ಲ ಅದಕ್ಕಿಂತ ಕಡಿಮೆನೇ ಹೋಗಿರ್ತವೆ. ಯಾಕಂದ್ರೆ ಇಲ್ಲಿ ಓನ್ಲಿ ಬ್ರ್ಯಾಂಡ್ ನ್ಯೂ ವೆಹಿಕಲ್ನ ಮಾತ್ರ ಸೆಕೆಂಡ್ ಹ್ಯಾಂಡ್ ಆಗಿ ಸೇಲ್ ಮಾಡ್ತಾರೆ. ಅದನ್ನು ನೀವು ಯಾವುದೇ ಗಾಡಿನ ನೋಡಿ 90% ಫಸ್ಟ್ ಓನರೇ ಆಗಿರುತ್ತೆ, ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಮತ್ತೆ ನಿಮ್ಗೆ ಮಾರುತಿ 800 ಇಂದ ಟಾಪ್ ಲೆವೆಲ್ ಮಾರುತಿ ಸುಜುಕಿಯಲ್ಲಿ ಯಾವ್ದು ನಿಮ್ಗೆ ಹೈ ಎಂಡ್ ವೆಹಿಕಲ್ ಇದೆ, ಎರ್ಟಿಗಾ ಆಗ್ಲಿ, ಗ್ರ್ಯಾಂಡ್ ವಿಟರ್ ಆಗ್ಲಿ, ನಿಮ್ಗೆ ಎಲ್ಲಾ ತರ ಗಾಡಿಗಳು ಇಲ್ಲಿ ಸಿಗುತ್ತೆ. ಮತ್ತೆ ನಿಮ್ಗೆ ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ನಿಮ್ಮ ಪ್ರೈಸ್ ನಿಮ್ಗೆ ಯಾವ ಬಂಡವಾಳಕ್ಕೆ ಬೇಕೋ ಆ ಬಂಡವಾಳಕ್ಕೆ ನಿಮ್ಗೆ ಇಲ್ಲಿ ಗಾಡಿ ಸಿಗುತ್ತೆ. ಫೈನಾನ್ಸ್ ಕೂಡ ಸಿಗುತ್ತೆ. ಇಲ್ಲಿ 6 ತಿಂಗಳಿಂದ 1 ವರ್ಷದವರೆಗೆ ನಿಮ್ಗೆ ಇಂಜಿನ್ ವಾರಂಟಿ, ಕಾರ್ ವಾರಂಟಿ ಕೂಡ ಕೊಡ್ತಾರೆ. ಸೊ ಮಲ್ಟಿಪಲ್ ಬ್ರ್ಯಾಂಡ್ ಕೂಡ ಸಿಗುತ್ತೆ. ಮಹೇಂದ್ರ ಸಿಗುತ್ತೆ, ಲೇಟೆಸ್ಟ್ ಆಗಿ ಬಂದಿರುವಂತ ಅರ್ಬನ್ ಕ್ರಷರ್ ಕೂಡ ಸಿಗುತ್ತೆ ಟೊಯೋಟಾದಲ್ಲಿ. ಮಹೇಂದ್ರ ಗಾಡಿಗಳು ಕೂಡ ಸಿಗುತ್ತೆ, SUV ಗಾಡಿಗಳು ಕೂಡ ಸಿಗುತ್ತೆ, ಎಲೆಕ್ಟ್ರಿಕ್ ಗಾಡಿಗಳು ಕೂಡ ಸಿಗುತ್ತೆ, ಲೇಟೆಸ್ಟ್ ಹೊಸ ಕಾರ್ಗಳೆಲ್ಲಾನು ಸಿಗುತ್ತೆ, ಮಲ್ಟಿಪಲ್ ಬ್ರ್ಯಾಂಡ್ ಕೂಡ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮಾರುತಿ ಸುಜುಕಿ ಗಾಡಿಗಳೇ ಇಲ್ಲಿ ಹೆಚ್ಚಾಗಿ ಕಾಣಿಸ್ತವೆ ನಿಮ್ಗೆ. ಇನ್ನೊಂದು ಬಂದು ಅರ್ಬನ್ ಕ್ರೂಸರ್ ಇದೆ ಆಟೋಮೆಟಿಕ್ ಅಲ್ಲಿ. ಇದು ಟಾಪ್ ಎಂಡ್ ಬರುತ್ತೆ ಟೊಯೋಟಾದು. ಸೊ ಮಲ್ಟಿ ಬ್ರಾಂಡ್ ನಮ್ಮ ಹತ್ರ ಇರುತ್ತೆ. ಈ ವೆಹಿಕಲ್ ಬಂದು ಅರ್ಬನ್ ಕ್ರೂಸರ್ ಬಂದು 9,50,000 ಆಗುತ್ತೆ ಸರ್. ಇದು ಆಟೋಮೆಟಿಕ್ ಗಾಡಿ ಇದೆ. ಸೊ ತುಂಬಾ ಫಾಸ್ಟ್ ಮೂವಿಂಗ್ ಇರೋಂಥ ಗಾಡಿ ಇದು. ಟೊಯೋಟಾ ಅರ್ಬನ್ ಕ್ರಷರ್ ಇದು. ತುಂಬ ಚೆನ್ನಾಗಿದೆ ಗಾಡಿ, ನೋಡ್ಬೋದು ನೀವು. ತುಂಬ ಡಿಮ್ಯಾಂಡ್ ಇರುವಂಥ ವೆಹಿಕಲ್ ಕೂಡ. ಸರ್ ಏನೇನು ಫ್ಯೂಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದು ಬಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ವಿತ್ ಆಟೋಮೆಟಿಕಲ್ ರಿವರ್ಸ್ ಕ್ಯಾಮ್ರಾ ಇರುತ್ತೆ. ಸೊ ಕ್ರೂಸ್ ಕಂಟ್ರೋಲ್ ಇದೆ, ಸ್ಟೀರಿಂಗ್ ಮೌಂಟನ್, ಪುಷ್ ಸ್ಟಾರ್ಟ್ ಬಟನ್ ಇದೆ. ಓಕೆ, ಫಸ್ಟ್ ಪುಷ್ ಸ್ಟಾರ್ಟ್ ಬಟನ್. ಎಸ್ ಸರ್, ಸ್ಟಾರ್ಟಿಂಗ್ ಇಂಜಿನ್ ಸ್ಟಾರ್ಟಿಂಗ್. ಹೌದು ಸರ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಓಕೆ. ಸೊ ಆಟೋಮೆಟಿಕ್ ಮಿರರ್ ಲಾಕ್ ಇದಾಗುತ್ತೆ. ಓವರ್ EVM. ಸರ್ ಇನ್ನೊಂದು ವೆಹಿಕಲ್ ಮಾರುತಿ ವೆಹಿಕಲ್ ಎಕ್ಸ್ಪ್ರೆಸೋ ಇದೆ. ಸೊ ಇದು ಬಂದು VXI ಪ್ಲಸ್ ಬರುತ್ತೆ. ಇದರಲ್ಲಿ ಬಂದು ನಿಮ್ಗೆ 6 ಮಂತ್ಸ್ ವಾರಂಟಿ ಬರುತ್ತೆ, 3 ಫ್ರೀ ಇನ್ಸ್ಪೆಕ್ಷನ್ ಕೂಪನ್ ಸಿಗುತ್ತೆ ಸರ್. ಇದು ಬಂದು 2019 ಮಾಡಲ್, 20 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್, 22,000 ಡ್ರಿವನ್ ಆಗಿದೆ. ಪ್ರೈಸ್ ಬಂದು 4,90,000 ಆಗುತ್ತೆ ಸರ್. ವಿತ್ ನಿಮ್ಗೆ ಟ್ರೂ ವ್ಯಾಲ್ಯೂ ಸರ್ಟಿಫೈಡ್ ಆಗಿದೆ. ಟ್ರೂ ವ್ಯಾಲ್ಯೂ ಒಂದು ಬೆನಿಫಿಟ್ ಏನಂದ್ರೆ ಎಲ್ಲಾ ಗಾಡಿನೂ ಸರ್ಟಿಫೈಡ್ ಆಗಿರುತ್ತೆ. ಗಾಡಿ ತಗೊಂಡೋಗಿ ರಿಪೇರಿ ಆಗಿರುತ್ತೆ ಅನ್ನೋದು ಇರಲ್ಲ ಸರ್. ವಿತ್ ಇನ್ 7 ಇಯರ್ಸ್ ಓಲ್ಡ್ ವೆಹಿಕಲ್ ನಾವು ಟ್ರೂ ವ್ಯಾಲ್ಯೂ ಸರ್ಟಿಫೈಡ್ ಮಾಡಿರ್ತೀವಿ. ವಿತ್ ಇನ್ ವಾರಂಟಿ ಎಲ್ಲ ಸಿಗುತ್ತೆ, 3 ಫ್ರೀ ಇನ್ಸ್ಪೆಕ್ಷನ್ ಕೂಪನ್ ಸಿಗುತ್ತೆ ಸರ್. ಓಕೆ ಸರ್. ಸರ್ ಮತ್ತೊಂದು ಇನ್ನೊಂದು ಆಟೋಮೆಟಿಕ್ ಇದೆ, ಸೆಲೆರಿಯೋ ಆಟೋಮೆಟಿಕ್. VXI ಆಪ್ಷನಲ್ ಬರುತ್ತೆ ಆಟೋಮೆಟಿಕ್ ಇದು. ಸೊ ಸಿಂಗಲ್ ಓನರು,
56,000 ಡ್ರೈವನ್ ಆಗಿದೆ ಸರ್. 18 ಮಾಡಲ್, 2018 ಮಾಡಲ್. ಪ್ರೈಸ್ ಬಂದು 5,30,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ ಸರ್. ಸೆಲೆರಿಯೋ ಆಟೋಮೆಟಿಕ್ ಅಲ್ಲಿ ಇನ್ನೊಂದಿದೆ, VXI ಆಟೋಮೆಟಿಕ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಸರ್. 2018 ಮಾಡಲ್, 49,000 ಡ್ರೈವನ್ ಆಗಿದೆ. ಇದು ಬಂದು ಪ್ರೈಸ್ ಬಂದು ನಿಮ್ಗೆ 5,20,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಓಕೆ ಸರ್. ಸೆಲೆರಿಯೋ ಆಟೋಮೆಟಿಕ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ಇದೆ. ZXi AMT ಆಪ್ಷನಲ್ ಬರುತ್ತೆ. ಇದು ಒಂದು 2017 ಮಾಡಲ್, 49,000 ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್, 4,95,000 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ ಸರ್. ಸೊ ನೆಕ್ಸ್ಟ್ ಮತ್ತೊಂದು ಇಗ್ನಿಸ್ ಅಲ್ಲಿ ಡೀಸೆಲ್ ಬಂದಿದೆ. ಸೊ ಇದು ಬಂದು 91,000 ಡ್ರೈವನ್ ಆಗಿದೆ. 2018 ಮಾಡಲ್. ಸೊ ಪ್ರೈಸ್ ಬಂದು ನಿಮ್ಗೆ ಇದು 5,55,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಡೀಸೆಲ್ ವರ್ಷನ್ ಆಟೋಮೆಟಿಕ್ ಸರ್. ಇನ್ನೊಂದು ಟ್ರೂ ವ್ಯಾಲ್ಯೂ ಸರ್ಟಿಫೈಡ್ ವೆಹಿಕಲ್ ಆಲ್ಟೋ 800 LXI ಬರುತ್ತೆ. 2019 ಮಾಡಲ್, 20 ರಿಜಿಸ್ಟ್ರೇಷನ್, 39,000 ಡ್ರೈವನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ. ಸೊ ಇದು ಬಂದು ಪ್ರೈಸ್ ಬಂದು 3,75,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ವಿತ್ 6 ಮಂತ್ಸ್ ವಾರಂಟಿ, 3 ಫ್ರೀ ಇನ್ಸ್ಪೆಕ್ಷನ್ ಸಿಗುತ್ತೆ ಸರ್. ಸೊ ಮೊದಲನೇದಾಗಿ ನಮ್ಮ ಹತ್ರ ಸಿಯಾಸ್ ಇದೆ. ಸಿಯಾಸ್ ಡೆಲ್ಟಾ ವೆಹಿಕಲ್. ಸೊ ಈ ಸಿಂಗಲ್ ಓನರ್, 2020 ಮಾಡಲ್ ಸರ್. ಇದು ಪ್ರೈಸ್ ಬಂದು ನಿಮಗೆ 7,75,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಲೇಟೆಸ್ಟ್ ಮಾಡಲ್ ಅಲ್ಲಿ ಬಂದು ನಮ್ಮ ಹತ್ರ ಬಂದು ಬಲೆನೋ ಆಟೋಮೆಟಿಕ್ ಇದೆ. ಸೊ ನ್ಯೂ ಶೇಪ್ ವರ್ಷನ್ ಬಂದು ಇದು ನ್ಯೂ ಶೇಪ್ ಬರುತ್ತೆ. 22 ಮಾಡಲ್. ಇದು ಬಂದು ನಿಮ್ಗೆ 22,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್, 9,50,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ವಿತ್ 1 ಇಯರ್ ವಾರಂಟಿ ಬರುತ್ತೆ. ಸೊ ಅದೇ ತರ ನಿಮ್ಗೆ ಬಲೆನೋದಲ್ಲಿ ಜೆಟಾ ವೇರಿಯಂಟ್ ಇದೆ. 2019 ಮಾಡಲ್, ಪೆಟ್ರೋಲ್ ವೇರಿಯಂಟ್. ಸೊ 7,50,000 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ನಿಮ್ಗೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಬಂದು ಒಳ್ಳೆ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಡೀಸೆಲ್ ಗಾಡಿನ, ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಅಲ್ಲಿ ಆಟೋಮೆಟಿಕ್ ಬರುತ್ತೆ. ಸೊ ಇದು ಬಂದು ಸ್ವಿಫ್ಟ್ ಡಿಸೈರ್ ZDI ಪ್ಲಸ್. ಸಿಂಗಲ್ ಓನರ್, 84,000 ಓಡಿದೆ. ಸೊ ನಿಮ್ಗೆ ಪ್ರೈಸ್ ಬಂದು 6,80,000 ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡೋಣ ಸರ್. ಸಿಂಗಲ್ ಓನರ್ ಸರ್. ಆಲ್ಮೋಸ್ಟ್ ಎಲ್ಲಾನು ಸಿಂಗಲ್ ಓನರ್ ಇರುತ್ತಲ್ಲ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ಸ್ ಇದೆ ಸರ್. ಸೊ ವ್ಯಾಗ್ನರ್ ಅಲ್ಲಿ ಇದೆ. ವ್ಯಾಗ್ನರ್ ಬಂದು 2016 ಮಾಡಲ್ ಇದೆ. 82,000 ಡ್ರೈವನ್ ಆಗಿದೆ ಸರ್. ಸಿಂಗಲ್ ಓನರ್, 4,10,000 ಇದೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಈ ವೆಹಿಕಲ್ಸ್ ಎಲ್ಲಾನು ಲೋನ್ ಸಿಗುತ್ತಲ್ವಾ? ಸರ್ ಲೋನ್ ಸಿಗುತ್ತೆ ಸರ್. ಓಕೆ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದ್ರು? ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ನಮ್ಮಲ್ಲೇ ಮಾಡಿಸ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಫ್ರೀ ಚಾರ್ಜಸ್ ಇರುತ್ತೆ. ಸರ್ ಈಗ ಫೈನಾನ್ಸ್ ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಸರ್ ಫೈನಾನ್ಸ್ ಬಂದು ನಿಮ್ಗೆ ಬೇಸ್ಡ್ ಆನ್ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಸೈಡ್ ಆಗುತ್ತೆ. ಅವರು ಸ್ಯಾಲರಿಡ್ ಆದ್ರೆ ಪೇ ಸ್ಲಿಪ್, ಮತ್ತೆ 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, 4 ಚೆಕ್, 1 ಫೋಟೋಸ್ ಬೇಕಾಗುತ್ತೆ. ಸೊ ಅದೇ ಬಿಸ್ನೆಸ್ ಆದ್ರೆ ಅವ್ರದ್ದು IT ರಿಟರ್ನ್ಸ್ ಎಲ್ಲ ಕೇಳ್ತೀವಿ. ಸೊ ಏನಾಗುತ್ತೆ ನಮ್ ಇದ್ರಲ್ಲಿ ಏನ್ ಪ್ರೈಸ್ ಇದೆಯೋ ಕೋಟೆಡ್ ಪ್ರೈಸ್ ಅಲ್ಲಿ, ಸೊ ಮ್ಯಾಕ್ಸಿಮಮ್ ನಾವು ಬಂದು ಇದರಲ್ಲಿ ನಿಮ್ಗೆ ಕಸ್ಟಮರ್ ಬಂದು 60 to 80% ವರೆಗೂ ಟ್ರೈ ಮಾಡ್ಕೊಡ್ತೀವಿ ಸರ್ ಲೋನ್. ಸೊ ಅವ್ರು ಒಂದು 20 to 30% ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಅದೇ ತರ ಇದು ಶಿಫ್ಟ್ ಡೀಸೆಲ್ ಅಲ್ಲಿ ಇದೆ. 2012 ಮಾಡಲ್ ಇದೆ ಶಿಫ್ಟ್ ಡೀಸೆಲ್. ಇದು ಬಂದು ಪ್ರೈಸ್ ಒಂದು 4,10,000 ಆಗುತ್ತೆ ಸರ್. ಸೊ ಅದೇ ತರ ನಿಮ್ಗೆ ಲೇಟೆಸ್ಟ್ ಮಾಡಲ್ ಅಲ್ಲಿ ಶಿಫ್ಟ್ ಡೀಸೆಲ್ 2017 ಮಾಡಲ್ ಇದೆ. 79,000 ಡ್ರೈವರ್ ಇದೆ. ಡೀಸೆಲ್ ಸುಮಾರು ವೆಹಿಕಲ್ಸ್ ಬಂದಿದೆ ಸರ್. ಯಾಕಂದ್ರೆ ಇವಾಗ ನಿಮ್ಗೂ ಗೊತ್ತಿರೋದೆ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ ಸಿಗ್ತಾ ಇಲ್ಲ. ನಮ್ಮ ಹತ್ರ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಒಂದು 6-7 ಗಾಡಿ ತನಕ ಡೀಸೆಲ್ ಗಾಡಿ ಇದೆ. ಸೊ ಇದು ಒಂದು ಶಿಫ್ಟ್ ಡೀಸೆಲ್ ಅಲ್ಲಿ 2017 ಮಾಡಲು 79,000 ಓಡಿದೆ. ಸಿಂಗಲ್ ಓನರ್, 6,40,000 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೇನೆ. ಶಿಫ್ಟ್ ಡಿಸೈರ್ ಬಂದು ಡೀಸೆಲ್ ಅಲ್ಲೇ ಇದೆ. 2012 ಮಾಡಲು, ಸೆಕೆಂಡ್ ಓನರ್, 88,000 ಡ್ರೈವನ್ ಆಗಿದೆ ಸರ್. 4,50,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸೊ ಮತ್ತೆ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಶಿಫ್ಟ್ 2015 ಮಾಡಲ್ ಇದೆ. ZXi ಫುಲ್ಲಿ ಟಾಪ್ ಎಂಡ್ ಮಾಡಲು. ಸಿಂಗಲ್ ಓನರ್ ಸರ್. 66,000 ಓಡಿದೆ. ಪ್ರೈಸ್ ಬಂದು 5,50,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಶಿಫ್ಟ್ ಡಿಸೈರ್ ಅಲ್ಲಿ ಆಟೋಮೆಟಿಕ್ ಇದೆ ಸರ್. 2012 ಮಾಡಲು, 4,30 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಸೊ ಅದೇ ರೀತಿ ನಿಮ್ಗೆ ಒಂದು 2 lakhs ಬಜೆಟ್ ಅಲ್ಲಿ ಕಸ್ಟಮರ್ ನೋಡ್ತಾ ಇದಾರೆ ಅಂದ್ರೆ Zen Estilo ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 2010 ಮಾಡಲ್ ಇದೆ. ಸಿಂಗಲ್ ಓನರ್, 46,000 ಡ್ರೈವನ್ ಆಗಿದೆ ಸರ್. ಇದು ಪ್ರೈಸ್ ಬಂದು 2 lakhs ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸರ್. ಓಕೆ ಸರ್. ಇದಕ್ಕೂ ಏನಾದ್ರು ಫೈನಾನ್ಸ್ ಸಿಗುತ್ತೆ ಸರ್? ಸರ್ ಇದು ಫೈನಾನ್ಸ್ ಸಿಗಲ್ಲ. ವಿತಿನ್ 10 years ಓಲ್ಡ್ ವೆಹಿಕಲ್ಸ್ ಗೆ ಫೈನಾನ್ಸ್ ಸಿಗುತ್ತೆ. ಓಕೆ ನೆಕ್ಸ್ಟ್ ಮತ್ತೊಂದು ಆಲ್ಟೋ K10 VXi ಇದೆ. 2013 ಮಾಡಲು. ಸಿಂಗಲ್ ಓನರ್, 1 lakh ಡ್ರೈವನ್ ಆಗಿದೆ. ಪ್ರೈಸ್ ಬಂದು ನಿಮ್ಗೆ ಇದು ಬಂದು 270 ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸಿಂಗಲ್ ಓನರ್ ಸರ್. ಸರ್ ಮತ್ತೊಂದು ಲೇಟೆಸ್ಟ್ ಮಾಡಲ್ ಅಲ್ಲಿ 2018 ಮಾಡಲು ಶಿಫ್ಟ್ ಡೀಸೆಲ್ ಆಟೋಮೆಟಿಕ್ ಇದೆ. VDI. ಸೊ ಇದು ಬಂದು 65,000 ಓಡಿದೆ. ಸಿಂಗಲ್ ಓನರ್ ಸರ್. 6,95,000 ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಇದೆ. ಹೌದು ಸರ್.